ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಮೃತಾ ಗೌಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾವು ಇವತ್ತು ಹಾಗೆ ಒಂದು ಟೆಂಪಲಿಗೆ ಹೋಗಿದ್ವಿ. ಟೆಂಪಲಿಗೆ ಹೋಗಿ ಬಂದು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಬಂದಿದ್ವಿ. ತುಂಬ ದಿನ ಆಯಿತು ಶಾಪಿಂಗ್ ಮಾಡಿರಲಿಲ್ಲ. ಹಾಗೆಯೇ ಸ್ವಲ್ಪ ಟೀ ಸ್ನ್ಯಾಕ್ಸ್ ತಿನ್ನೋಣ ಅಂತ ಇವಾಗ ಒಂದು ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಹೋಟೆಲ್ ತುಂಬ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿತ್ತು. ಬಿಗ್ ಮಿಶ್ರಾ ಅದವ್ರದ್ದಲ್ವಾ, ಬೇಕ್ರಿ ಐಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಕ್ಲೀನ್ ಇದೆ ಹೋಟೆಲ್ ಮಾತ್ರ. ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ. ಅಷ್ಟು ಕ್ಲೀನಾಗಿತ್ತು ತುಂಬ ಹೋಟ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೂತ್ಕೊಳ್ಳಿಕ್ಕೂ ಎಲ್ಲ ಚೆನ್ನಾಗಿದೆ ನೋಡಿ. ಮಕ್ಕಳಿಗೂ ಕೂಡ ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಡೋದ್ರೆ ಇಂಥ ಹೋಟೆಲಿಗೆಲ್ಲ ಕರ್ಕೊಂಡೋದ್ರೆ ಅವರು ಕೂಡ ತುಂಬ ಇಷ್ಟ ಆಗುತ್ತೆ, ಖುಷಿ ಪಡ್ತಾರೆ. ಅದೇ ಬೇಕಾಗಿರೋದಲ್ವಾ ನಮಗೆ. ಮಕ್ಕಳ ಸಂತೋಷನೇ ನಮಗೊಂದು ಸಂತೋಷ. ನೋಡಿ ಎಷ್ಟು ಚೆನ್ನಾಗಿದೆ ಹೋಟೆಲ್ಲು. ನನ್ನ ಮಗಳು ನೋಡಿ ಅಲ್ಲೇ ಕೂತ್ಕೊಂಡಿದ್ಲು, ಬರಲಿಕ್ಕೆ ಮನಸ್ಸಿಲ್ಲ ಅವಳಿಗೆ. ಎಲ್ಲ ತಿಂದಾಯಿತು, ಹಾಗೆ ಹೋಗ್ತಾ ಇದ್ದೀವಿ. ಹಾಗೆ ಐಸ್ ಕ್ರೀಮ್ ಬೇಕಂದ್ಲು, ಐಸ್ ಕ್ರೀಮ್ ತಗೋತಾ ಇದ್ಲು. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಐಸ್ ಕ್ರೀಮ್ ಮಾತ್ರ ನಮಗಾದ್ರೂ ಕೂಡ ಐಸ್ ಕ್ರೀಮ್ ಬೇಕನ್ಸುತ್ತೆ. ಹಾಗೆ ಯಾವಾಗ ಬೇಕಾದರೂ ತಿನ್ಬೋದು ಐಸ್ ಕ್ರೀಮ್, ಏನು ಅನಿಸಲ್ಲ. ನೋಡಿ ಒಂದು ಕೋನ್ ತೊಗೊಂಡ್ಲು, ಒಂದು ಸಪೋಟ ಕುಲ್ಫಿ ತೊಗೊಂಡ್ವಿ. ಕುಲ್ಫಿ ಚೆನ್ನಾಗಿತ್ತು, ಅವಳಿಗೆ ಕುಲ್ಫಿ ಒಂದು ಬೇಡ ಅಂದ್ಲು. ಅದು ತೊಗೊಂಡ್ಲು, ಕೋನ್ ಐಸ್ ಕ್ರೀಮ್ ತೊಗೊಂಡ್ಲು. ಚೆನ್ನಾಗಿತ್ತು ಐಸ್ ಕ್ರೀಮ್. ಹಾಗೆ ಮಾಲ್ ಇತ್ತು, ಮಾಲಿಗೆ ಹೋಗ್ತಾ ಇದ್ದೀವಿ. ಮಾಲಲ್ಲೇ ನಮಗೆ ಟೈಮ್ ಆಗಿಬಿಡ್ತು ತುಂಬ. ಎಷ್ಟು ಚೆನ್ನಾಗಿದೆ ಅಂತ ಮಾಲು. ಹಾಗೆ ಇನ್ನೂ ಸ್ವಲ್ಪ ಹೊರಗಡೆ ಎಲ್ಲ ಹೋಗಬೇಕಿತ್ತು, ಹೊರಗಡೆ ಹೋಗ್ಲಿಕ್ಕಾಗಿಲ್ಲ. ಮಕ್ಕಳು ಇಲ್ಲಿ ಸ್ವಲ್ಪ ಎಲ್ಲ ಆಟ ಆಡಿದ್ರು. ಹಾಗೆ ಮಕ್ಕಳಿಗೆ ಹಾಗೆ ಅಲ್ವಾ, ಮಾಲಿಗೆಲ್ಲ ಹೋದ್ಮೇಲೆ ಏನು ತೊಗೊಳ್ಬೇಕಂತಲೇ ಗೊತ್ತಾಗಲ್ಲ. ನಮಗೂ ಕೂಡ ಹಾಗೆ, ಏನು ತೊಗೊಳ್ಳೋದು ಏನು ಬಿಡೋದು ಹಾಗೆ ಅನಿಸುತ್ತೆ. ಮಕ್ಕಳಂತೂ ಮುಗ್ದೇ ಹೋಯ್ತು ಆಟಿಕೆ ಸಾಮಾನೆಲ್ಲ ನೋಡಿದರೆ ಅದೇ ಬೇಕಂತ ಕೂತ್ಕೊಳ್ಳೋದು. ನನ್ನ ಮಗಳಂತೂ ಏನಿಲ್ಲ, ಕಂಡಿದ್ದೆಲ್ಲ ಅವಳಿಗೆ ಬೇಕೇ ಆಗೋದು. ಕೊಡಿಸಿಲ್ಲ ಅಂದರೆ ಮತ್ತೆ ಹಠ ಮಾಡೋದು. ಏನು ಮಾಡೋದು, ಮಕ್ಕಳು ಕೇಳಿದ ಮೇಲೆ ಕೊಡಿಸ್ಲೇಬೇಕು ಅಲ್ವಾ. ನೋಡಿ ಎಂಟ್ರೆನ್ಸು ಹೋಗ್ತಾ ಇದ್ದೀವಿ. ಹಾಗೆ ತುಂಬ ಪರ್ಚೇಸ್ ಮಾಡಿದ್ವಿ. ನನ್ನ ಮಗಳದ್ದೇ ಜಾಸ್ತಿ ಇತ್ತು. ನಾನು ಸ್ವಲ್ಪ ಗ್ರೋಸರಿ ಐಟಮ್ ಎಲ್ಲ ತೊಗೊಂಡೆ. ಇಂಥ ಮಾಲಿಗೆ ಹೋದರೆ ಎಲ್ಲ ಒಂದೇ ಕಡೆ ಆಗಿಬಿಡುತ್ತಲ್ಲ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾಲ್ ಕೂಡ, ತುಂಬ ದೊಡ್ಡದಾಗಿದೆ. ಮಕ್ಕಳಿಗೆಲ್ಲ ಈ ಥರ ಹೊರಗಡೆ ಬಂದವಾಗ ಈ ಥರ ಎಲ್ಲ ಕರ್ಕೊಂಡು ಹೋದರೆ ಖುಷಿಯಾಗುತ್ತೆ. ಏನು ಮಾಡೋದು, ಅವ್ರು ನೋಡಿದ್ದೆಲ್ಲ ಕೇಳ್ತಾ ಇರ್ತಾರೆ ಬೇಕಂತ. ಹಾಗಂತ ಎಲ್ಲನೂ ಕೊಡಿಸ್ಲಿಕ್ಕಾಗಲ್ಲ. ನೋಡಿ ನನ್ನಂತೂ, ನನ್ನ ಮಗ ಅಷ್ಟೇನು ಕೇಳಲ್ಲ, ನನ್ನ ಮಗಳು ಜಾಸ್ತಿ ಅದು ಬೇಕು ಇದು ಬೇಕು ಅಂತ. ಒಂದು ವಾಟರ್ ಬಾಟ್ಲ್ ಬೇಕಂದ್ಲು, ಕಂಪಾಸ್ ಬಾಕ್ಸು, ಅದು ಇದು ತೊಗೊಂಡ್ಲು. ನನಗೆ ಮೇಯ್ನಾಗಿ ಫಿಶ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ ನಾವು ಸ್ವಲ್ಪ ಎಲ್ಲ ಬಾಕ್ಸಸ್ ಬೇಕಿತ್ತು, ಅದನ್ನೆಲ್ಲ ತೊಗೊಂಡೆ. ಅವಳಿಗಂತೂ ವಾಟರ್ ಬಾಟ್ಲು ಹೋದವಾಗ ಒಂದು ತೊಗೊಳ್ಳೋದೆ ಅವಳು. ಎಷ್ಟು ತೊಗೊಂಡ್ರೂ ಸಾಕಾಗೋದಿಲ್ಲ. ಅವಳಿಗೆ ಎಷ್ಟು ಬಾಟ್ಲು ಹುಡುಕ್ತಾ ಇದ್ಲು, ಒಂದು ಅವಳಿಗೆ ಇಷ್ಟನೇ ಆಗ್ತಾಯಿಲ್ಲ. ಪೆನ್ಸಿಲ್ಲು ಅದು ಇದು ಅಂತ ತೊಗೋತಾ ಇದ್ದಾಳೆ. ನೋಡಿ ಎಲ್ಲ ಕಡೆ ತಿರುಗಿದ್ಲು, ಅವಳಿಗೆ ಏನೂ ಇಷ್ಟನೇ ಆಗೋದಿಲ್ಲ.
ಹಾಗೆ ಇನ್ನೊಂದು ಮಾಲಿಗೆ ಹೋಗಿದ್ವಿ, ಅಲ್ಲೊಂದು ಸ್ವಲ್ಪ ಪರ್ಚೇಸ್ ಮಾಡಿದ್ಲು, ಬ್ಯಾಗ್ಸು ಅದು ಇದು. ಮನೆಯಲ್ಲಿ ಇರತ್ತೆ, ಆದರೆ ನೋಡಿದವಾಗ ಏನೇನು ಹೊಸದು ಕಾಣುತ್ತಲ್ಲ ಅದೆಲ್ಲ ಬೇಕಾಗಿರುತ್ತೆ ನೋಡಿ. ನನಗೆಲ್ಲ ಫಿಶ್ಶು ಇಡಲಿಕ್ಕೆ ಎಲ್ಲ ಬಾಕ್ಸಸ್ ಬೇಕಿತ್ತು, ಸಪ್ರೇಟ್ ಇಡಲಿಕ್ಕೆ. ಅಂದರೆ ಒಂದೇ ಕಡೆ ಇಟ್ಟರೆ ಅದು ನೆಕ್ಸ್ಟ್ ಡೇ ತೆಗೆಯುವಾಗ ಎಲ್ಲ ತೆಗಿಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಗೆ ಡಿವೈಡ್ ಮಾಡಿ ಇಡೋದು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಪಾಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದೆಲ್ಲ ಏನು ನಾನು ತೊಗೊಂಡಿಲ್ಲ, ನನಗೆ ಅಗತ್ಯ ಇತ್ತಲ್ಲ ಅದಷ್ಟೇ ತೊಗೊಂಡಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಂದೊಂದೆಲ್ಲ ನೋಡಿದರೆ ರಿಯಲ್ ಆಗಿ ಕಾಣಿಸುತ್ತೆ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ಏನಾದರೂ ಫಂಕ್ಷನ್ ಇದ್ದಾವಾಗ ಮನೆಯಲ್ಲಿ